ಭಾರತ ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಹೆಚ್ಚಿದೆ. ಇನ್ನೊಂದು ಕಡೆ ಬಾಂಗ್ಲಾದೇಶ ಕೂಡ ಭಾರತದ ವಿರುದ್ಧ ವಿಷ ಕಾರ್ತಾ ಇದೆ. ಯಾಕೆ? ಈ ಸ್ಟೋರಿ ನೋಡಿ. ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ. ಭಾರತದ ವಿರುದ್ಧ ಬಾಂಗ್ಲಾದೇಶದ ಮಸಲತ್ತು. ಒಂದೆಡೆ ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಿದೆ. ಇನ್ನೊಂದೆಡೆ ಬಾಂಗ್ಲಾದೇಶ ಕೂಡ ಭಾರತದ ವಿರುದ್ಧ ವಿಷ ಕಾರುತ್ತಿದೆ. ಭಾರತ ಯಾವುದೇ ಸಮಯದಲ್ಲಿ ತನ್ನ ಮೇಲೆ ದಾಳಿ ಮಾಡಬಹುದು ಅಂತ ಪಾಕಿಸ್ತಾನ ಭಾವಿಸಿದೆ. ಇತ್ತ ಕುತಂತ್ರಿ ಬಾಂಗ್ಲಾದೇಶ ಭಾರತದ ವಿರುದ್ಧ ತಿರುಗಿ ಬೀಳಲು ಸಜ್ಜಾಗಿದೆ. ಹೌದು, ಮೊಹಮ್ಮದ್ ಯೂನಿಸ್ ನೇತೃತ್ವದ ಮಧ್ಯಂತರ ಸರ್ಕಾರದ ಅಧಿಕಾರಿಯೊಬ್ಬರು ಮತ್ತು ಬಾಂಗ್ಲಾದೇಶದ ನಿವೃತ್ತ ಮೇಜರ್ ಜನರಲ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಪಹಲಗಾಮ್ನಲ್ಲಿ ನಡೆದ ಉಗ್ರ ದಾಳಿ ಹಿನ್ನೆಲೆಯಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ತಾಂಡವವಾಡುತ್ತಿದೆ. ಈ ಸಮಯವನ್ನೇ ಸರಿಯಾಗಿ ಬಳಸಿಕೊಳ್ಳಲು ಮುಂದಾಗಿರುವ ಬಾಂಗ್ಲಾದೇಶ ಈಶಾನ್ಯ ಭಾರತವನ್ನ ವಶಪಡಿಸಿಕೊಳ್ಳಲು ಚಿಂತನೆ ನಡೆಸ್ತಾ ಇದೆ. ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದರೆ ಬಾಂಗ್ಲಾದೇಶ ಭಾರತದ 7 ಈಶಾನ್ಯ ರಾಜ್ಯಗಳನ್ನ ಆಕ್ರಮಿಸಿಕೊಳ್ಳಬೇಕು ಅಂತ ನಿವೃತ್ತ ಬಾಂಗ್ಲಾದೇಶದ ಮೇಜರ್ ಜನರಲ್ ALM ಫ್ಲಜ್ಜುರ್ ರೆಹಮಾನ್ ಹೇಳಿದ್ದಾರೆ. ಇನ್ನು ಕಳೆದ ವರ್ಷ ಆಗಸ್ಟ್ನಲ್ಲಿ ಮಾಜಿ ಪ್ರಧಾನಿ ಶೇಖ್ ಹಸೀನಾರನ್ನ ಅಧಿಕಾರದಿಂದ ಪದಚ್ಯುತಿಗೊಳಿಸಿದ ನಂತರ ನವದೆಹಲಿಯೊಂದಿಗಿನ ಢಾಕಾದ ಸಂಬಂಧಗಳು ಹದಗೆಟ್ಟಿತ್ತು. ಭಾರತದ ವಿರುದ್ಧವೇ ತಿರುಗಿ ಬಿದ್ದಿರುವ ಬಾಂಗ್ಲಾದೇಶ ಭಾರತ ಪಾಕ್ ಯುದ್ಧವನ್ನ ಗುರಿಯಾಗಿಸಿಕೊಂಡು ಈಶಾನ್ಯ ರಾಜ್ಯಗಳನ್ನ ವಶಪಡಿಸಿಕೊಳ್ಳಲು ಚೀನಾ ಜೊತೆ ಕುತಂತ್ರ ಮಾಡ್ತಿದೆಯಂತೆ. ಪಾಪಿಗಳು ಎಲ್ಲೇ ಹೋದರೂ ಮಾಡುವುದು ಮಾತ್ರ ಪಾಪದ ಕೆಲಸ ಎಂಬುದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಪಾಕಿಸ್ತಾನದೊಂದಿಗೆ ಎಲ್ಲ ಬಗೆಯ ವ್ಯಾಪಾರ ವ್ಯವಹಾರಗಳನ್ನು ಬಂದ್ ಮಾಡಲಾಗಿದೆ. ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ಬಗೆಯ ವ್ಯಾಪಾರವನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ. ಈ ಯುದ್ಧದ ಸ್ಥಿತಿಯನ್ನು ಪರಿಗಣಿಸಿ ಪಾಕಿಸ್ತಾನದೊಂದಿಗೆ ಪ್ರತ್ಯಕ್ಷ ಪರೋಕ್ಷ ವ್ಯಾಪಾರ ಸಂಪೂರ್ಣ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಇದು ಮತ್ತೊಂದು ದೊಡ್ಡ ಹೊಡೆತ. ಯಾವುದೇ ರೀತಿಯ ವ್ಯಾಪಾರ ವಹಿವಾಟು ಕೂಡ ಇಲ್ಲ. ಇದುವರೆಗೆ ನಾವು ನೋಡಿದ್ವಿ, ಮೊದಲಿಗೆ ಸಿಂಧು ನದಿಯ ನೀರನ್ನು ನಿಲ್ಲಿಸಲಾಯಿತು. 1960ರ ಒಪ್ಪಂದವನ್ನು ಮುರಿದು ಸಿಂಧು ನದಿಯ ನೀರನ್ನು ನಿಲ್ಲಿಸಲಾಯಿತು. ಆ ನಂತರದಲ್ಲಿ ತರಕಾರಿ ಬೆಳೆಗಳನ್ನು ಎಕ್ಸ್ಪೋರ್ಟ್ ಮಾಡೋದನ್ನು ನಿಲ್ಲಿಸಲಾಯಿತು. ಇದೀಗ ಎಲ್ಲ ಬಗೆಯ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಲಾಗ್ತಾ ಇದೆ. ಈ ರಫ್ತು ಆಮದು ಎಲ್ಲವನ್ನು ಕೂಡ ಬಂದ್ ಮಾಡಲಾಗ್ತಾ ಇದೆ ಪಾಕಿಸ್ತಾನದೊಂದಿಗೆ. ಕೆಲವು ಕೆಮಿಕಲ್ಗಳು, ಔಷಧ ಉತ್ಪನ್ನಗಳು, ಸಕ್ಕರೆ, ವಾಹನಗಳ ಬಿಡಿ ಭಾಗಗಳು ಇವೆಲ್ಲ ಭಾರತದಿಂದ ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇತ್ತು. ಅವೆಲ್ಲವನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ಭಾರತಕ್ಕೆ ಪಾಕ್ನಿಂದ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಟೆಕ್ಸ್ಟೈಲ್ಸು ಮತ್ತು ಹಣ್ಣು, ಡ್ರೈ ಫ್ರೂಟ್ಸ್ ಇವೆಲ್ಲ ಬರ್ತಾ ಇತ್ತು. ಅದನ್ನು ಕೂಡ ಸ್ಟಾಪ್ ಮಾಡಲಾಯಿತು. ಸಕ್ಕರೆ ಇರ್ಬೋದು, ಟೆಕ್ಸ್ಟೈಲ್ ಇರ್ಬೋದು, ಇದೆಲ್ಲವೂ ಕೂಡ ಭಾರತದಿಂದ, ವಾಹನಗಳ ಬಿಡಿ ಭಾಗಗಳು, ಔಷಧ ಉತ್ಪನ್ನಗಳು ಇವೆಲ್ಲವೂ ಕೂಡ ಭಾರತದಿಂದ ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇತ್ತು. ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ಹಲವು ಇಂಪಾರ್ಟೆಂಟ್ ಕೆಮಿಕಲ್ಸ್ ಕೂಡ ರಫ್ತಾಗ್ತಾ ಇತ್ತು. ಈಗ ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ಎಲ್ಲ ಬಗೆಯ ವ್ಯಾಪಾರ ವಹಿವಾಟನ್ನು ಪಾಕಿಸ್ತಾನದೊಂದಿಗೆ ನಿಷೇಧಿಸಲಾಗಿದೆ. ಗಡಿಯಲ್ಲಿ ಸಾಕಷ್ಟು ಉದ್ವಿಗ್ನತೆ ಇರೋದರಿಂದ, ಜೊತೆಗೆ ಪಹಲ್ಗಾಮ್ ಪ್ರಕರಣದಲ್ಲಿ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಪಾಕಿಸ್ತಾನ ಇನ್ನೂ ಕೂಡ ತನ್ನ ನರಿ ಬುದ್ಧಿಯನ್ನು ಬಿಟ್ಟಿಲ್ಲ. ಹಾಗಾಗಿ ಇದೀಗ ಎಲ್ಲ ಬಗೆಯ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಲಾಗಿದೆ ಪಾಕಿಸ್ತಾನದೊಂದಿಗೆ. ನೋಡಿ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಪಾಕಿಸ್ತಾನಕ್ಕೆ ಒಂದರ ಮೇಲೊಂದು ಹೊಡೆತ ಕೊಡ್ತಾನೆ ಇದೆ ಭಾರತ. ಹಂತ ಹಂತವಾಗಿ ಹೊಡೆತ ಕೊಡ್ತಾನೆ ಇದೆ ಭಾರತ. ಬಹಳ ಸ್ಟ್ರಾಟಜಿಕ್ ಆಗಿ ಇವೆಲ್ಲವನ್ನು ಕೂಡ ಮೂವ್ ಮಾಡಲಾಗ್ತಾ ಇದೆ. ಯುದ್ಧ ಅಂತಂದರೆ ಕೇವಲ ಕತ್ತಿ ಜಳಪಿಸೋದು ಅಥವಾ ಗನ್ ಫೈರ್ ಮಾಡೋದು ಅಷ್ಟೇ ಅಲ್ಲ. ಯುದ್ಧ ಅನ್ನೋದು ಈಗ ಹೊಸ ಬಗೆಯ ಪರಿಭಾಷೆಯನ್ನೇ ಪಡ್ಕೊಂಡಿದೆ ಬದಲಾದ ಜಗತ್ತಿನಲ್ಲಿ. ನದಿ ನೀರು ನಿಲ್ಲಿಸಿದಾಗಲೇ ಅರ್ಧ ಪಾಕಿಸ್ತಾನ ಸೊರಗಿಬಿಟ್ಟಿದೆ. ಅವ್ರಿಗಿನ್ನು ಹೊಸದಾಗಿ ಯುದ್ಧ ಮಾಡಿ ಸೋಲಿಸಬೇಕಾದಂಥದ್ದು ಏನೂ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದೀಗ ವ್ಯಾಪಾರ ವಹಿವಾಟನ್ನು ಕೂಡ ಬಂದ್ ಮಾಡಲಾಗಿದೆ. ಇಲ್ಲಿಂದ ಹೋಗ್ತಾ ಇದ್ದಂತಹ ತರಕಾರಿ ಮುಂತಾದವನ್ನು ಕೂಡ ಬಂದ್ ಮಾಡಲಾಗಿದೆ. ದೇಶಗಳ ನಡುವೆ ಸಾಮರಸ್ಯ ಇಟ್ಕೊಂಡು ಬದುಕಬೇಕಾದ್ದು ಎಲ್ಲರಿಗೂ ಇರತಕ್ಕಂಥ ಅಗತ್ಯ. ಅದನ್ನ ಮನಗಾಣದ ಪಾಕಿಸ್ತಾನಕ್ಕೆ, ನರಿ ಬುದ್ಧಿಯ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸುವಂಥ ಕೆಲಸವನ್ನ ಭಾರತ ಮಾಡ್ತಾ ಇದೆ.
ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗ ಎಲ್ಲ ಬಗೆಯ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಲಾಗಿದೆ ಅಂತ, ಇದರ ಪರಿಣಾಮ ಏನಾಗುತ್ತೆ ಪಾಕಿಸ್ತಾನದ ಮೇಲೆ? ನೇರವಾಗಿ ಶ್ರೀಲಕ್ಷ್ಮಿ, ಒಂದು ಅರ್ಥ ಆಗೋದೇನೆಂದರೆ ಪಾಕಿಸ್ತಾನ ಭಾರತದ ಮೇಲೆ ಅನೇಕ ವಿಚಾರಗಳಿಗೆ, ಊಟ ತಿಂಡಿ ಇರ್ಬೋದು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇರ್ಬೋದು, ಅನೇಕ ವಿಚಾರಗಳಿಗೆ ಡಿಪೆಂಡ್ ಆಗಿತ್ತು. ಅಲ್ಲಿಗೆ ನಮ್ಮ ದೇಶದಿಂದ ರಫ್ತಾಗುತ್ತಿದ್ದಂಥ ಅಷ್ಟು ವ್ಯಾಪಾರವನ್ನು ಈಗ ನಿಲ್ಲಿಸಲಾಗಿರುವಂಥದ್ದು. ಅಲ್ಲಿಗೆ ಪಾಕಿಸ್ತಾನಕ್ಕೆ ಬೇಕಾದಂಥ ಅವಶ್ಯ ವಸ್ತುಗಳೇನಿದ್ದಾವೆ, ಅವರ ದೇಶದಲ್ಲಿ ಏನು ಸಿಗಲ್ಲ, ನಮ್ಮ ದೇಶದಲ್ಲಿ ಏನು ಸಿಗುತ್ತೆ, ಅಷ್ಟು ಕೂಡ ಈಗ ಹೊಡೆತ ಬಿದ್ದಿರುವಂಥದ್ದು. ಅದರ ಜೊತೆಗೆ ಅಲ್ಲಿ ಪದಾರ್ಥ ಸಿಗಲಿಲ್ಲ ಅಂದಾಗ ಅಲ್ಲಿ ಬೆಲೆ ಏರಿಕೆ ಆಗುವಂಥದ್ದು, ಹಣದುಬ್ಬರ ಆಗುವಂಥದ್ದು, ಇಷ್ಟನ್ನು ನಾವು ಎಕನಾಮಿಕಲ್ ವಾರ್ ಅಂತ ನಾವೇನು ಕರಿತೀವಿ, ಅದನ್ನ ಈ ಸದ್ಯದ ಮಟ್ಟಿಗೆ ಭಾರತ ನಡೆಸೋದಕ್ಕೆ ಸಿದ್ಧವಾಗಿದೆ ಅನ್ನೋದು ಈ ಒಂದು ನೇರವಾದಂಥ ಸಂದೇಶ ಅಂತ ಹೇಳ್ಬೋದಾಗಿರುವಂಥದ್ದು. ಅದರ ಜೊತೆಗೆ ಒಂದಿಷ್ಟು ನಾವೇನು ಅವ್ರ ಕಡೆಯಿಂದ ಆಮದು ಮಾಡ್ಕೊಳ್ತಾ ಇದ್ವಿ ಅಂತ ಏನಾದರೂ ಪದಾರ್ಥ ಇದ್ರೆ ಅದನ್ನು ಕೂಡ ನಾವು ನಿಲ್ಲಿಸಿರೋದ್ರಿಂದ ಅದನ್ನು ಅವರು ಎಲ್ಲಿಗೆ ಮಾರಬೇಕು, ಅಲ್ಲಿಗೆ ಅಗತ್ಯವಿರುವಂಥ ಪದಾರ್ಥಗಳನ್ನು ಅವರು ನಮ್ಮಿಂದ ತರಿಸ್ಕೊಳ್ತಾ ಇದ್ರು, ಅಗತ್ಯವಿಲ್ಲದಿರುವಂಥ ಅಥವಾ ನಮಗೆ ಅಗತ್ಯವಿರುವಂಥ ಪದಾರ್ಥವನ್ನು ಅವರು ಕೊಡ್ತಾ ಇದ್ರು. ಈಗ ಈ ಒಂದು ಕ್ರಿಯೆಯನ್ನು ನಿಲ್ಲಿಸಿರೋದ್ರಿಂದ ಅವರಲ್ಲಿ ಸ್ಟೋರೇಜ್ ಆಗುವಂಥ ಒಂದಿಷ್ಟು ವಸ್ತುಗಳು ಜಾಸ್ತಿ ಆಗುತ್ತೆ. ಅದನ್ನು ಎಲ್ಲಿಗೆ ಕಳಿಸ್ಬೇಕು ಅಂತ ಅವರಿಗೆ ದಾರಿ ಇಲ್ಲ. ಅದರ ಜೊತೆಗೆ ಈ ಒಂದು ಹಲ್ಲೆ ಅಥವಾ ಏನು ಕೊಲೆ ಆಗಿರುವಂಥದ್ದು ಅಥವಾ ಈ ಒಂದು ಕೆಲ ದಿನಗಳ ಹಿಂದೆ ನಡೆದಂಥ ದುರ್ಘಟನೆಯಿಂದ ಅನೇಕ ದೇಶಗಳು ಪಾಕಿಸ್ತಾನದ ಜೊತೆಗೆ ಭಾರತವನ್ನು ಸ್ಫೂರ್ತಿಯಾಗಿ ಸ್ವೀಕರಿಸಿ ನಾವು ಕೂಡ ವ್ಯವಹಾರ ಮಾಡೋದಿಲ್ಲ ಅಂತ ಏನಾದರೂ ಮುಂದಾಯಿತು ಅಂದರೆ ನೇರವಾದ ಹೊಡೆತ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬೀಳುತ್ತೆ. ಇಲ್ಲಿಗೆ ಯಾವುದೇ ಕೆಲಸವಿಲ್ಲದೆ ತಾನು ಬಂದು ಮಂಡಿಯೂರಿ ಭಾರತದ ಮುಂದೆ ಕೂರಬೇಕಾದಂಥ ಅನಿವಾರ್ಯತೆ ಪಾಕಿಸ್ತಾನಕ್ಕೆ ಎದುರಾಗುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಇದ್ರ ಜೊತೆಗೆ ನೇರವಾದಂಥ ಹೊಡೆತ ಅಲ್ಲಿರುವಂಥ ಉದ್ಯಮಿಗಳಿಗಾಗ್ಬೋದು, ಉದ್ಯೋಗಿಗಳಿಗಾಗ್ಬೋದು, ಅಲ್ಲಿನ ಆರ್ಥಿಕ ವ್ಯವಸ್ಥೆ ಮೇಲೆ ಆಗ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ ಅಂದರೆ ಎಂತೆಂಥ ಸಮಸ್ಯೆ ಆಗುತ್ತೆ ಅನ್ನೋದು ಈಗಾಗಲೇ ಪಾಕಿಸ್ತಾನಕ್ಕೂ ಗೊತ್ತಿರುವಂಥದ್ದು, ಅಲ್ಲಿರುವಂಥ ಎಕನಾಮಿಸ್ಟ್ಗಳಿಗೂ ಗೊತ್ತಿರುವಂಥದ್ದು. ನೇರವಾದ ಸಂದೇಶವನ್ನು ಭಾರತ ಈಗ ಕೊಟ್ಟಿರುವಂಥದ್ದು, ಎಲ್ಲ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಿರೋದ್ರಿಂದ ನೇರ ತನ್ನ ದೇಶದ ಬೊಕ್ಕಸವನ್ನ ತಾನು ಕಾಪಾಡಿಕೊಳ್ಳುತ್ತಾ ಅನ್ನೋ ಪ್ರಶ್ನೆಗೆ ಈಗ ಪಾಕಿಸ್ತಾನ ಮತ್ತೊಂದು ಆಯಾಮದಲ್ಲಿ ಯೋಚನೆ ಮಾಡಬೇಕಾಗಿದೆ. ಆದರೆ ಭಾರತ ಸರ್ಕಾರ ತೆಗೆದುಕೊಂಡಂತ ಈ ಒಂದು ನಿರ್ಧಾರವನ್ನ ಇಡೀ ದೇಶವೇ ಮೆಚ್ಚಿರುವಂತದ್ದು. ಶ್ರೀಲಕ್ಷ್ಮಿ, ಓಕೆ ಅಭಿಷೇಕ್, ಇನ್ನು ಪಾಕಿಸ್ತಾನದಿಂದ ಭಾರತಕ್ಕೆ ಏನೆಲ್ಲ ಆಮದಾಗ್ತಾ ಇತ್ತು, ಹಾಗೆಯೇ ಭಾರತದಿಂದ ಕೆಲವು ವಾಹನದ ಬಿಡಿ ಭಾಗಗಳು, ಔಷಧಗಳು, ಸಕ್ಕರೆ ಇಂಥವೆಲ್ಲ ರಫ್ತಾಗ್ತಾ ಇತ್ತು ಅಂತ. ಸೊ ಇವುಗಳ ಒಂದು ಒದಗುವಿಕೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗತ್ತಾ, ಏನೆಲ್ಲ ಇಂಪ್ಯಾಕ್ಟ್ ಆಗ್ಬೋದು? ಬೇಸಿಕಲಿ ಶ್ರೀಲಕ್ಷ್ಮಿ, ಈಗ ಪಾಕಿಸ್ತಾನದಿಂದ ಭಾರತಕ್ಕೆ ಏನು ಬರ್ತಿತ್ತು ಅಂತ ನಾವು ನೋಡಿದಾಗ ಒಂದಿಷ್ಟು ಡೇಟ್ಸ್ ಇರ್ಬೋದು ಅಥವಾ ಆ ದೇಶದಲ್ಲಿರುವಂಥ ಒಂದಿಷ್ಟು ಕ್ರಿಕೆಟ್ ಬ್ಯಾಟ್ಗಳಿರ್ಬೋದು, ಇಂತಹ ವಸ್ತುಗಳು ಮಾತ್ರ. ಅಂದರೆ ಭಾರತಕ್ಕೆ ತೀರಾ ಅನಿವಾರ್ಯ ಅನಿಸುವಂಥ ವಸ್ತುಗಳೇನು ಅಲ್ಲಿಂದ ಬರ್ತಾ ಇರಲಿಲ್ಲ. ಆದರೆ ಭಾರತದಿಂದ ಅವರಿಗೆ ಬೇಕಾಗಿರುವಂಥ ಆಹಾರ ಸಾಮಗ್ರಿಗಳು ಹೋಗ್ತಾ ಇತ್ತು, ತರಕಾರಿ ಹೋಗ್ತಾ ಇತ್ತು, ಹಣ್ಣುಗಳು ಹೋಗ್ತಾ ಇತ್ತು. ಇವಿಷ್ಟನ್ನು ಕೂಡ ನಂಬಿ ಪ್ರತಿದಿನ ಅಲ್ಲಿ ಸಾವಿರಾರಲ್ಲ ಲಕ್ಷಾಂತರ ಜನರು ಬದುಕಿದ್ರು. ಏಕಾಏಕಿ ಇದನ್ನು ನಾವು ಬಂದ್ ಮಾಡಿರೋದ್ರಿಂದ ಅಲ್ಲಿ ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೂ ಕೂಡ ಸಮಸ್ಯೆ ಆಗುವಂತಹ ದಿನ ಬಂದಿರುವಂಥದ್ದು. ಇದನ್ನ ಭಾರತ ಬೇಕಂತ ಮಾಡಿಲ್ಲ, ಪಾಕಿಸ್ತಾನ ತಾನಾಗಿ ತಾನೇ ಮಾಡ್ಕೊಂಡಿರೋದು ಅನ್ನೋದ್ರಲ್ಲಿ ಇದರಲ್ಲಿ ಸಂಶಯ ಇಲ್ಲದೆ ಇರುವಂಥದ್ದು. ಒಂದು ವೇಳೆ ಪಾಕಿಸ್ತಾನಕ್ಕೆ ನಮ್ಮ ದೇಶದಿಂದ ಹೋಗ್ತಿದ್ದಂಥ ಒಂದಿಷ್ಟು ವಸ್ತುಗಳನ್ನು ತಾನು ಚೀನಾದಿಂದ ತರಿಸ್ಕೊಂಡ್ರು ಕೂಡ ಕ್ವಾಲಿಟಿ ಅನ್ನೋ ಒಂದು ವಿಚಾರ ಬರುತ್ತೆ, ಗ್ಯಾರಂಟಿ ಅನ್ನೋ ಒಂದು ವಿಚಾರ ಬರುತ್ತೆ. ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಕೆಲವೊಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಾಗಿರ್ಬೋದು, ಒಂದಿಷ್ಟು ವಸ್ತುಗಳನ್ನು ಭಾರತ ಹೊರತುಪಡಿಸಿ ಇನ್ಯಾರೂ ಕೂಡ ತಕ್ಕ ಮಟ್ಟಿಗೆ ನಿರ್ಮಾಣ ಮಾಡೋದಕ್ಕೆ, ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದ್ರ ಜೊತೆಗೆ ಇಲ್ಲಿ ಸಿಗುವಂಥ ರಾ ಮೆಟೀರಿಯಲ್ಸ್ ಏನಿದೆ, ಇಲ್ಲಿ ಸಿಗುವಂಥ ಆಹಾರದ ಪದಾರ್ಥ ಏನಿದೆ, ತರಕಾರಿ ಹಣ್ಣು ಏನಿದೆ, ಇದರ ಕ್ವಾಲಿಟಿಯನ್ನು ಕಾಂಪ್ರಮೈಸ್ ಕೂಡ ಇದುವರೆಗೂ ಮಾಡಲಿಕ್ಕಿಲ್ಲ. ಆದರೆ ಪಾಕಿಸ್ತಾನಕ್ಕೆ ನೇರವಾದ ಹೊಡೆತ ಒಂದು ಜೇಬಿನ ಮೇಲೆ ಬೀಳುತ್ತೆ, ಎರಡನೇದು ಹೊಟ್ಟೆಯ ಮೇಲೆ ಬೀಳುತ್ತೆ. ಇದೆರಡು ಆದ ನಂತರ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಬಿದ್ದು ಅದಾದ ನಂತರ ಎದ್ದೇಳಕ್ಕೆ ಸಾಧ್ಯ ಆಗುತ್ತಾ ಅನ್ನೊಂದು ಪ್ರಶ್ನೆ ಈಗ ಅವ್ರಿಗೆ ಕಾಡ್ತಿರುವಂಥದ್ದಂತೂ ಖಂಡಿತ. ಸೊ ಈಗ ಕಾದು ನೋಡುವ ತಂತ್ರವನ್ನು ಭಾರತ ಪಾಲಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಸಹಾಯಕ್ಕೆ ಯಾರ್ಯಾರು ಈಗ ಬರ್ತಾರೆ, ಒಂದು ವೇಳೆ ನಾವು ರಫ್ತು ಮಾಡೋದನ್ನು ನಿಲ್ಲಿಸಿದಾಗ ಅವರ ಸ್ನೇಹಿತರು ಯಾರು ಅವರಿಗೆ ರಫ್ತು ಮಾಡಿಕೊಡ್ತಾರೆ, ಪಾಕಿಸ್ತಾನ ಎಲ್ಲಿಂದ ಆಮದು ಮಾಡಿಕೊಳ್ಳುತ್ತೆ, ಇದು ಕೂಡ ಟೆಕ್ನಿಕಲಿ ಕಾದು ನೋಡುವ ತಂತ್ರ ಆಗಿರುವಂಥದ್ದು. ಇಲ್ಲಿಗೆ ಒಂದು ಹೊಡೆತ ಅಂತೂ ಪಾಕಿಸ್ತಾನಕ್ಕೆ ಬಿದ್ದಿದೆ. ಮುಂದಿನ ದೂರಾಲೋಚನೆ ಅಂತ ನೋಡಿದಾಗ ಪಾಕಿಸ್ತಾನದ ಜೊತೆ ಯಾರ್ಯಾರು ಕೈ ಜೋಡಿಸ್ತಾರೆ ಅಂತ ನೋಡುವಂಥ ಪ್ರಯತ್ನವನ್ನು ಕೂಡ ಭಾರತ ಸೂಕ್ಷ್ಮವಾಗಿ ಮಾಡ್ತಿರುವಂಥದ್ದು. ಶ್ರೀಲಕ್ಷ್ಮಿ.